ತಿಪಟೂರು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ವೇಳೆ ಪತ್ರಕರ್ತರನ್ನು ಹೊರಗಿಟ್ಟು ಚುನಾವಣೆ ನಡೆಸಿದ ಉಪವಿಭಾಗಾಧಿಕಾರಿ ಪೊಲೀಸರೊಂದಿಗೆ ಸಂದರ್ಭದಲ್ಲಿ ಪತ್ರಕರ್ತರು ವಾಗ್ವಾದವನ್ನು ಕೂಡ ಮಾಡಿದ್ರು. ನಡು ರಸ್ತೆಯಲ್ಲಿ ಉಪವಿಭಾಗದ ಸಪ್ತಶ್ರೀ ಅವರು ಕಾಯಿಸಿರುವಂತಹ ಘಟನೆ ನಡೆದಿದೆ. ಫಲಿತಾಂಶಕ್ಕೆ ಮೊದಲೇ ಘೋಷಣೆ ಕೂಗ್ತಾ ಇರುವ ಕಾಂಗ್ರೆಸ್ನ ಕಾರ್ಯಕರ್ತರು ಸರ್ವಾಧಿಕಾರಿ ವರ್ತನೆ ತೋರಿದ ಉಪವಿಭಾಗ ಅಧಿಕಾರಿ ಸಪ್ತಶ್ರೀ ಫಲಿತಾಂಶಕ್ಕೂ ಮೊದಲೇ ಮಾಹಿತಿ ಸೋರಿಕೆ ವದಂತಿ ಕೇಳಿ ಬಂದಿದೆ. ಕೇಂದ್ರ ಸಚಿವ ವಿ ಸೋಮಣ್ಣನವರಿಗೆ ಭಾರಿ ಮುಖಭಂಗವಾಗಿದೆ. ಹೊರಟು ಹೋಗಿದ್ದ ಉಪವಿಭಾಗಾಧಿಕಾರಿಗಳು ಪುನಃ ಪತ್ರಕರ್ತರ ಬಳಿಗೆ ಹಾಜರಾದರು. ಪತ್ರಕರ್ತರಿಗೂ ಉಪವಿಭಾಗಾಧಿಕಾರಿಗಳಿಗೂ ಕೆಲವು ಹೊತ್ತು ಮಾತಿನ ಚಕಮಕಿ ಕೂಡ ನಡೆಯಿತು. ಪತ್ರಕರ್ತರಿಗೆ ಕ್ಷಮೆ ಕೇಳ್ತೇನೆ ಅಂತ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳು ಹೇಳಿದರು. ಇನ್ನು ವಾರ್ಡ್ ನಂಬರ್ 13 ಹಾಗೂ 3ರ ಅಧ್ಯಕ್ಷರಾಗಿ ಯಮುನಾ ಧರಣೇಶ್ ಮತ್ತು ಉಪಾಧ್ಯಕ್ಷರಾಗಿ ಮೇಘಶ್ರೀ ಸುಜಿತ್ ಭೂಷಣ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಒಟ್ಟು ಮತಗಳು ಚಲಾಯಿಸಿದ ಒಟ್ಟು ಮತಗಳು 33. ಅದರಲ್ಲಿ ಕಾಂಗ್ರೆಸ್ಗೆ 18, ಬಿಜೆಪಿ 15 ಮತಗಳಿಂದ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂತ ಶಾಸಕ ಕೆ ಷಡಕ್ಷರಿ ಅವರು ಹೇಳಿಕೆ ನೀಡಿದ್ದಾರೆ. ವರದಿ ನಾಗರಾಜ್, ತಿಪಟೂರು. ಆಮೇಲೆ ಶ್ರೀಮತಿ ಮೇಘಶ್ರೀ ಭೂಷಣ್ ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ. ಲತಾ ಅವರು ಬಿಜೆಪಿ ಅವರು. ಲತಾ ಲೋಕೇಶ್ ಲತಾ ಲೋಕೇಶ್ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಮಾಡಿದ್ದು ದಿನಾಂಕ 26/8/2024 ಮಾಡಿದ್ದು. ನಮ್ಮ ಈ ನಗರಸಭೆ ವ್ಯಾಪ್ತಿಗೆ ಒಂದು ಅಧ್ಯಕ್ಷರಿಗೆ ಒಂದು ಸಾಮಾನ್ಯ ಮಹಿಳಾ ರಿಸರ್ವೇಷನ್ ಇದೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯರು ಕಂಟೆಸ್ಟ್ ಮಾಡೋದಾಗಿರುತ್ತೆ. ಸೊ ಇವತ್ತು ನಾವು ಎಲೆಕ್ಷನ್ ಅನ್ನು ಪಾರದರ್ಶಕತೆಯಿಂದ ಪ್ರಕ್ರಿಯೆಯನ್ನು ಮುಗಿಸಿದ್ದು ಈ ದಿನ ಶ್ರೀಮತಿ ಯಮುನಾ AS ರವರು 18 ಮತಗಳನ್ನು ಪರವಾಗಿ ಪಡೆದು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಮತ್ತು ಶ್ರೀಮತಿ ಮೇಘಶ್ರೀ ಭೂಷಣ್ KS ರವರು 18 ಮತಗಳನ್ನು ಪರವಾಗಿ ಪಡೆದು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ. ಪ್ರತಿಸ್ಪರ್ಧಿಗಳು ಯಮುನಾ ಅವರಿಗೆ ಲತಾ ಲೋಕೇಶ್ ಅವರ ಪರವಾಗಿ 15 ಮತಗಳನ್ನ ಸ್ವೀಕರಿಸಿದೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪ್ರತಿಸ್ಪರ್ಧಿಯಾಗಿ ಸಂಗಮೇಶ್ ಕೇಬಲ್ ಅವರು 15 ಓಟು ಅವರ ಪರವಾಗಿ ಸ್ವೀಕರಿಸಿದ್ದಾರೆ. ಮೇಡಮ್, ಇವರು ಪಕ್ಷದ ಅಭ್ಯರ್ಥಿಗಳ ಇಲ್ಲ ಪಕ್ಷೇತರ ಅಭ್ಯರ್ಥಿ? ಯಮುನಾ AS ಹಾಲ್ ಅಲ್ಲೂ ಸ್ವಲ್ಪ ಇನಿಷಿಯಲಿ ಅಡೆತಡೆಗಳು ಆಗಿದ್ದಾವೆ. ಆ ಒಂದು ಉದ್ದೇಶದಿಂದಲೇ ನಾವು 100 ಮೀಟರ್ಸ್ ಇದರಲ್ಲಿ ಕಾನೂನು ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆಗೆ ಅಷ್ಟೇ ನಾವು ಸ್ವಲ್ಪ ಕಠಿಣವಾಗಿ ತಗೋಬೇಕಾಗಿದೆ. ನಾವು ಪ್ರೆಸ್ನರ್ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ನಮ್ಮನ್ನು ಗೌರವಿಸಬೇಕು ಅನ್ನೋದು ಏನಾರ ಇದ್ರೆ ಆ ಥರ ಘಟನೆ ನಡೆಯಲ್ಲ. ಯಾಕೆಂದ್ರೆ ಮೀಡಿಯಾದಲ್ಲಿಲ್ಲ, ಏನು ಪ್ರಚಾರ ಆಗಲ್ಲ ಅಂತಲೇ ಅವ್ರ ಹತ್ರ ಜಗಳ ಮಾಡ್ತಾರೆ. ಈಗ ಬೇರೆ ಕಡೆ ಎಲ್ಲ ಮೇಡಮ್ ವಾರ್ ರೂಮ್ ಎಲ್ಲ ಕಡೆ ಕೊಟ್ಟಿದ್ದಾರೆ. ಚುನಾವಣೆ ನಡೆದಿರೋ ಕಡೆ ವಾರ್ ರೂಮ್ ಕೊಟ್ಟಿದ್ದಾರೆ, ಇಲ್ಲಿ ಯಾಕೆ ಕೊಟ್ಟಿಲ್ಲ? ಆಮೇಲೆ ಇಲ್ಲಿ ಸಾರ್ವಜನಿಕರು ಬಂದು ಪಟಾಕಿ ಹೊಡಿತಾರೆ, ಅವ್ರ ಒಳಗೆ ಬಂದ್ರು ನಮ್ಮನ್ನ ಒಳಗೆ ಯಾವ ರೀತಿ ಬೆಳವಣಿಗೆ ಮೇಡಮ್? ನಮಗೆ ಅನುಸಾರ ಬೇರೆ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಅಧಿಕೃತವಾಗಿ ನಾವು ಒಳಗಡೆ ರಿಸಲ್ಟ್ ಅನೌನ್ಸ್ ವಿತ್ ಮೈಕ್ ಇದರಲ್ಲಿ ನಾನು ಮಾಡಿದ್ದೇನೆ. ತಮ್ಮೆಲ್ಲರಿಗೂ ರಿಸಲ್ಟ್ ಅನೌನ್ಸ್ಮೆಂಟ್ ಬಗ್ಗೆ ನಾವು ಪ್ರೆಸ್ ನೋಟ್ ಕೂಡ ಈಗ ಕೊಡ್ತೇವೆ. DC ಅವರಿಗೆ ಮೊದಲಿಗೆ ಮಾಹಿತಿ ಕೊಟ್ಟು ತಮಗೆ ಪ್ರೆಸ್ ನೋಟ್ ರಿಲೀಸ್ ಮಾಡೋದಕ್ಕೆ ನಾವು ಹೊರಟಿದ್ದು. ಅದು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನಾವು ಅಷ್ಟೊತ್ತು ಮೇಡಮ್ ಪೊಲೀಸ್ನವ್ರಿಗೂ ಹೇಳಿದ್ವಿ, AC ಮೇಡಮ್ ಕರ್ಸಿ ನಾವು ಅವ್ರ ಹತ್ರ ಕೇಳಬೇಕು ಅಂತ. ನಿಮ್ಗೆ ಅವ್ರು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಅದು ಮಾಹಿತಿ ನನಗೆ ಇರಲಿಲ್ಲ. ನಾನು ಇಮಿಡಿಯೇಟ್ ನಾಳೆ KS ಎಕ್ಸಾಮ್ ನಡೆಯೋದ್ರಿಂದ ನನಗೆ ಅಬ್ಸರ್ವರ್ ಆಗಿ ತುಮಕೂರಿಗೆ ಹಾಕಿದ್ದಾರೆ. ಇವತ್ತು ಅಲ್ಲಿ 4 ಸೆಂಟರ್ ಮಾಡಿದ್ದೇನೆ ಎಲೆಕ್ಷನ್ ಪ್ರಕ್ರಿಯೆಯನ್ನು. ಇದರಲ್ಲಿ ತಮ್ಮನ್ನ ಆ ಗಲಾಟೆಯಿಂದ ಇಲ್ಲಿ ಒಳಗೆ ಬಿಟ್ಟಿಲ್ಲ ಅನ್ನೋದು ತಮಗೆ ಇದಾಗಿದ್ರೆ ದಯವಿಟ್ಟು ಇದರಲ್ಲಿ ನಾನೇ ಕ್ಷಮೆ ಕೇಳ್ತೇನೆ. ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಈಗ ನೀವು ಮೀಡಿಯಾದವ್ರನ್ನ ಬಿಡಬೇಡಿ ಅಂತ ನೀವು ಇದು ಮಾಡಿದ್ರ, ಅನೌನ್ಸ್ ಮಾಡಿದ್ರ, ಹೇಳಿದ್ರ ಮೇಡಮ್? ನೋಟಿಫಿಕೇಶನ್ ಹಾಕಿದ್ರ ಮೀಡಿಯಾದವ್ರನ್ನ ಅಲೋ ಮಾಡಬೇಡಿ ಅಂತ? ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಯ್ತು, ಒಳಗಡೆ ಲಾ ಅಂಡ್ ಆರ್ಡರ್ ಇಶ್ಯೂ ಆಯ್ತು ಮೇಡಮ್, ಅದನ್ನೇ ನಾವು ಕೇಳಿದ್ರು. ಒಳಗಡೆ ಆಗಿರೋಂಥ ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ ಹೆಂಗ್ ಮತ್ತೆ. ಈಗ ನಮ್ದು ಏನಂದ್ರೆ ಪ್ರತ್ಯಕ್ಷ ವರದಿ ಮಾಡಿ, ವಸ್ತುನಿಷ್ಠ ವರದಿ ಮಾಡಿ ಅಂತ ಹೇಳಿರ್ತಾರೆ. ಸಪೋಸ್ ಒಳಗಡೆ ಏನಾದ್ರು ಗಲಾಟೆ ಆಗಿತ್ತು, ನಾವು ಏನಂತ ಕೊಡ್ಬೇಕಾಯ್ತು ಮೇಡಮ್? ಹೇಳಿ ಮೇಡಮ್, ನೀವು ಸಾಧ್ಯನಾ ಮೇಡಮ್? ಎನ್ಕ್ವೈರಿ ಬೇರೆ ಮೇಡಮ್, ತುರ್ತು ವರದಿನ ಯಾವುದೇ ಮೀಡಿಯಾ ಏನಂತ ಕೊಡುತ್ತೆ ಹೇಳಿ ನೀವೇ?
ಬಿಜೆಪಿ ಮೆಂಬರ್ಗಳೆಲ್ಲ ಗಲಾಟೆ ಮಾಡಿ ಸತ್ಯ ತಾನೆ. ಮತ್ತೆ ನಾವ್ ಏನ್ ಮಾಡ್ಬೇಕೀಗ? ನಾವ್ ಹೆಂಗ್ ಸುದ್ದಿ ಬರಿಬೇಕು? ಹೆಂಗ್ ಸುದ್ದಿ ಬರಿಬೇಕು? ಅವ್ರು ಏನು ಗಲಾಟೆ ಮಾಡಿದ್ರು? See, ಒಂದ್ ನಿಮಿಷ. ಅವರು ಮೇಡಮ್ ಎಲ್ಲರನ್ನು ವಿರೋಧ ಮಾಡಿ ನೆಲದ ಕುದಿ ಸತ್ಯ ತಾನೆ. ಮತ್ತೆ ನಾವ್ ಹೆಂಗ್ ಮಾಡ್ಬೇಕು? ನಿಮ್ ಇಲಾಖೆ ಸಿಬ್ಬಂದಿಗಳು ಹೊರಗಡೆ ಮಾಹಿತಿ ಕೊಡ್ತಾರೆ, ನಾವೇನ್ ಮಾಡ್ಬೇಕು? ಸರ್ ನೋಡಿ, ಹೆಂಗ್ ಮತ್ತೆ ಏನ್ ಮೇಡಮ್ ಸರ್ ಮೇಡಮ್ ಅವರೇ ಆಗಿರೋದಕ್ಕೆ ಸರ್ ಕೇಳೋದು. ಸರ್ ಆಗಿರೋದು ಆಗಿದೆ ಅಂತ ಕೇಳ್ರಿ. ಇಲ್ಲ ನೀವು ನಿಮ್ ಇಲಾಖೆ ಸರ್ ನಿಮ್ ಸಿಬ್ಬಂದಿಗಳೇ ಕೊಟ್ಟರು ಹೊರಗಡೆ ಮಾಹಿತಿ. ಒಂದ್ ನಿಮಿಷ ಪ್ರಶಾಂತ್, ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಔಟ್ ಆಫ್ ಕಂಟ್ರೋಲ್ ಲಾ ಅಂಡ್ ಆರ್ಡರ್ ಅಷ್ಟು ಬಿಟ್ರೆ ನಾವು MP ಎಲೆಕ್ಷನ್ ಅಲ್ಲಿ ತಮಗೆ ತಾವು ಕೊಟ್ಟು ಮಾಹಿತಿ ನಾನು ಪ್ರತಿಕ್ರಿಯಿಸಿದ್ದೀನಿ. ಯಾವಾಗೂ ತಮ್ಮನ್ನು ಯಾವ್ದು ದೂರನೂ ಇಟ್ಟಿಲ್ಲ. ಮೇಡಮ್ ನಾವು ಇಷ್ಟೇ ಇಲ್ಲ ಮೇಡಮ್, ನಾವು ಕೇಳ್ತಾ ಇರ್ತೇನೆ ನಮ್ಮನ್ನ ಮೇಡಮ್ ಇಲ್ಲ ಮೇಡಮ್ ನೋಡಿ ಮೇಡಮ್ ನಾವು ಬಂದಿದ್ದೆ ಮೇಡಮ್ ನಾವು ಇಲ್ಲ ಸರ್ ಒಂದೇ ನಿಮಿಷ ಇಲ್ಲ ಒಂದೇ ನಿಮಿಷ ಒಳಗೆ ಬರೋ ಮೂವ್ಮೆಂಟಲ್ಲಿ ಪೊಲೀಸ್ ಇಲಾಖೆ ಪತ್ರಕರ್ತರು ತಪ್ಪಿದೆ, ಎಲ್ಲರೂ ತಪ್ಪಿದೆ ಹೇಳಿ. ಅಟ್ಲೀಸ್ಟ್ ಮೇಡಮ್ ನೀವು ಮುಂದಿನ ಚುನಾವಣೆಗಳಲ್ಲಿ ಒಂದು ಸ್ಟ್ರಾಂಗ್ ಮಾಡಲೇಬೇಕು ನೀವು ಮೇಡಮ್. ಹೊರಕಿಟ್ಟು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ನೀವು. ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನೊಳಗೆ ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ ಮೀಡಿಯಾದನ್ನ ವರ್ಕಿಕ್ಕಿ ಮಾಡ್ಬೋದು ಅಂತ ಐತಾ ಸರ್? ಹೇಳಿದಲ್ಲ ನೀವು ಅವ್ರು ಕೊಡ್ಬೇಕಲ್ಲ ಸರ್ ಮೀಡಿಯಾದಲ್ಲಿ. ಹೇಳಬೇಕು ಹೇಳೋದ್ರಲ್ಲ. ಇಲ್ಲ ಸರ್ ಯಾರು ಹೇಳಿಲ್ಲ ಸರ್? ಅವ್ರು ಹೇಳಕ್ಕೆ ಬಂದಿಲ್ಲ. ಬನ್ನಿ ಕಾಂಗ್ರೆಸ್ ಪಾರ್ಟಿಗೆ ನಗರಸಭೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ 33 ಜನ ನಾವು ಚುನಾಯಿತ ಪ್ರತಿನಿಧಿಗಳಿದ್ವಿ. ಅದರಲ್ಲಿ ಒಂದು MP ಮತ್ತು MLA 2, ಇವರು 33 ಜನನು ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ಚುನಾವಣೆ ನಡೆದು ಆ ಪ್ರಕ್ರಿಯೆ ಮುಗಿಸಿದ ನಂತರ 18 ಮತಗಳ ಅಂತರದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರಿಸಮಾನವಾದ ಮತವನ್ನು ತಗೊಂಡು ಚುನಾಯಿತರಾಗಿದ್ದಾರೆ. ಮತ್ತು 15 ಮತಗಳನ್ನು ತಗೊಂಡು ಅವರು ಪರಾಭವ ಹೊಂದಿದ್ದಾರೆ. ನನ್ನ ಮನವಿ ಇಷ್ಟು, ಗೆದ್ದವರು ಸೋತವರು. ಅದರಿಂದ ನಾವು ಈ ನಗರದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ, ಕೆಲಸ ಮಾಡ್ತೇವೆ. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ನನ್ನ ತಂದೆ ಸಮಾನರಾದ ಶ್ರೀಯುತ ಸನ್ಮಾನ್ಯ ಶಾಸಕರಾದ ಷಡಕ್ಷರಿ ಅಣ್ಣನವರಿಗೆ ಹಾಗೂ ನನ್ನ ಸೋದರ ಸಮಾನರಾದ ನಿಖಿಲ್ ರಾಜಣ್ಣನವರಿಗೆ ಹಾಗೂ ನನ್ನ ಎಲ್ಲ ಮತಬಾಂಧವರಿಗೂ ಹಾಗೂ ನನ್ನ ಸರ್ವ ಸದಸ್ಯರುಗಳು ನಗರಸಭಾ ಸದಸ್ಯರುಗಳಿಗೆ ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತ ನನ್ನ ಪತಿಯಾದ ಧರಣೇಶ್ವರವರಿಗೆ ಹಾಗೂ ಎಲ್ಲ ತಿಪಟೂರಿನ ನಾಗರಿಕರಿಗೂ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆ ನಾನು ನಗರಸಭೆ ಆಡಳಿತದಲ್ಲಿ ಆಗಿರ್ಬೋದು ಹಾಗೂ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸದಲ್ಲಿ ನಾನು ಆದ್ಯತೆಯನ್ನು ಹೆಚ್ಚಿಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ತಿಪಟೂರು ನಗರವನ್ನು ಸುಂದರ ಹಾಗೂ ಸ್ವಚ್ಛತೆ ಹಾಗೂ ಆರೋಗ್ಯಕರವಾಗಿ ಇಡುವುದೇ ನನ್ನ ಆದ್ಯತೆ ಎಂದು ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ. ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣರಾಗಿರುವಂತಹ ತಂದೆಯೇ ಅವರು ದೊಡ್ಡಪ್ಪ ಹಾಗೂ ಷಡಕ್ಷರಿ ಅಣ್ಣನವರು, ಹಾಗೆ ನನ್ನ ಅಣ್ಣನಾದಂತಹ ಮೋನರಾಜಣ್ಣವರು, ನನ್ನ ಪತಿಯಾದಂತಹ ಶ್ರೀಭೂಷಣ್ ಅವರು ಹಾಗೂ ಎಲ್ಲ ಸದಸ್ಯರುಗಳ ಸಹಕಾರದಿಂದ ಇವತ್ತು ನಾನು ಗೆದ್ದು ಉಪಾಧ್ಯಕ್ಷ ಆಗಿದ್ದೀನಿ. ಏನಪ್ಪ ತಿಪಟೂರು ನಗರನ ಅಭಿವೃದ್ಧಿಪಡಿಸೋದಕ್ಕೆ ನನ್ನ ಕೈಯಿಂದ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮಾತನಾಡ್ತೀನಿ.